ಆಕ್ಸಿಲರಿ ಬಂದಾಗ ಅದನ್ನ ಏನಂತ ಕನ್ವರ್ಟ್ ಮಾಡ್ತೀವಿ, ಟೆನ್ಸ್ ಕುಡ್ ಮಾಡಿದ್ರೆ ಆಯ್ತು. ಮತ್ತೆ ಕ್ಯಾನ್ ಯು ಇರೋದು ಯು ಕ್ಯಾನ್ ಆಗಬೇಕು, ಬಿಕಾಸ್ ಇಟ್ ಶುಡ್ ಬಿ ಎ ಸ್ಟೇಟ್ಮೆಂಟ್. ಸೊ ವರ್ಬ್ ಸಬ್ಜೆಕ್ಟ್ ಇರುತ್ತೆ, ಅದನ್ನ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾಡೋದು ಅಂದ್ರೆ ಯು ಪ್ಲಸ್ ಕ್ಯಾನ್ ಮಾಡಬೇಕು. ಸೊ ಏನಾಗುತ್ತೆ, ಹಿ ಆಸ್ಕ್ಡ್ ಹರ್ ಇಫ್ ಬಂದ್ಬಿಡ್ಬೇಕು. ಇಫ್ ಶಿ ಕ್ಯಾನ್ ಇರೋದೇನೋ ಕುಡ್, ಇಫ್ ಶಿ ಕುಡ್ ಲೆಂಡ್ ಮೀ ಅಂತ ಕೇಳಿದಾನೆ ಅಂದರೆ ಅವನಿಗೆ ಹಿಮ್ ಆಗ್ಬೇಕು. ನೋಡಿ ಇಲ್ಲಿ ಪ್ರೊನೌನ್ಸ್ ಇದಾವೆ, ಲೆಂಡ್ ಮೀ, ಹಿಮ್. ಯುವರ್ ಅಂದರೆ ಯಾರ್ದು, ಅವಳದು. ಹರ್ ಲ್ಯಾಪ್ಟಾಪ್. ಇಫ್ ಶಿ ಕುಡ್ ಲೆಂಡ್ ಹಿಮ್ ಹರ್ ಲ್ಯಾಪ್ಟಾಪ್, ಅವನಿಗೆ ಅವಳ ಲ್ಯಾಪ್ಟಾಪ್ ಅನ್ನು ಕೊಡ್ತಾಳ ಅನ್ನೋದನ್ನ ಕೇಳಿದ, ಕನ್ಫರ್ಮ್ ಮಾಡ್ಕೊಂಡ ಅಂತ. ಇಫ್ ಶಿ ಕುಡ್. ಸೊ ದಿಸ್ ಇಸ್ ಅ ಕ್ಲೂ ಹಿಯರ್. Interrogative sentences with yes or no questions without WH words. ಆಗ ಅವುಗಳನ್ನು ಕನ್ವರ್ಟ್ ಮಾಡುವಾಗ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಇಫ್ ಅಥವಾ ವೆದರ್ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ, ಅದನ್ನು ನೋಡಿಕೊಂಡು ಐಡೆಂಟಿಫೈ ಮಾಡಬೇಕು. ಜೊತೆಗೆ ಅದನ್ನು ವಾಕ್ಯವನ್ನು ಕ್ವೆಶ್ಚನ್ ಮಾರ್ಕಿಂದ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ನಾವು ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಹಾಗೆ ಕನ್ವರ್ಟ್ ಮಾಡಿದಾಗ, ಕ್ವೆಶ್ಚನ್ ಮಾರ್ಕಿಂದ ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಅದು ನಾವು ಇನ್ನೊಬ್ರಿಗೆ ಹೇಳ್ತಿದ್ದೀವಿ ಅನ್ನೋ ರೀತಿಲಿ ಫೀಲ್ ಆಗುತ್ತೆ. ಎಲ್ಲ ಇಂಡೈರೆಕ್ಟ್ ಸ್ಪೀಚ್ನ ಎಲ್ಲ ವಾಕ್ಯಗಳನ್ನು ಅಷ್ಟೇ. ಈಗ ನೆಕ್ಸ್ಟ್ ಹೇಳುವ ಎರಡು ಇಂಪರೇಟಿವ್ ಮತ್ತು ಎಕ್ಸ್ಕ್ಲಮೇಟರಿನೂ ಅಷ್ಟೇ. ಅವನು ಕೂಗಾಡ್ಬೋದು, ಬಟ್ ನಾವು ಹೇಳುವಾಗ ನಾವು ಹತ್ಕಂತ ಹೇಳ್ತೀವ ಬೇರೆಯವರಿಗೆ, ಅದನ್ನ ಹಿ ಎಕ್ಸ್ಪ್ರೆಸ್ಡ್ ಇನ್ ಸಾರೋ ಅಂತ ಹೇಳ್ತೀವಿ ಅಷ್ಟೇ, ಬಟ್ ನಾವು ಸ್ಟೇಟ್ಮೆಂಟ್ ಆಗಿ ಹೇಳ್ತೀವಿ. ಅವನು ಆರ್ಡರ್ ಮಾಡ್ಬೋದು, ನಾವು ಬೇರೆಯವರಿಗೆ ಅದನ್ನು ರಿಪೋರ್ಟ್ ಮಾಡುವಾಗ ಆರ್ಡರ್ ಮಾಡಲ್ಲ, ಸ್ಟೇಟ್ಮೆಂಟ್ ಆಗೇ ಹೇಳ್ತೀವಿ. ರೈಟ್? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟರಾಗೇಟಿವ್ ಸೆಂಟೆನ್ಸ್ಗಳನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಟೆನ್ಸಸ್ ಚೇಂಜ್ ಆಗಬೇಕು ಆ್ಯಸ್ ಇಟ್ ಈಸ್, ಮತ್ತು ಪ್ರಶ್ನಾರ್ಥಕ ವಾಕ್ಯ ನಾರ್ಮಲ್ ಸ್ಟೇಟ್ಮೆಂಟ್ ಆಗಬೇಕು, ಆಸ್ಕ್ಡ್ ಬಳಸಬೇಕು, ಸೆಡ್ ಬಳಸಬಾರ್ದು, ಯಾವುದೇ ಕಾರಣಕ್ಕೂ ಕಂಜಂಕ್ಷನ್ ದಟ್ ಅನ್ನು ಬಳಸಬಾರ್ದು. WH ವರ್ಡ್ ಆದರೆ WH ವರ್ಡನ್ನೇ ರಿಟೈನ್ ಮಾಡ್ಕೊಳ್ಬೇಕು. ಎಸ್ ಆರ್ ನೋ ಕ್ವೆಶನ್ಸ್ ಆದರೆ ಇಫ್ ಅಥವಾ ವೆದರ್ ಅನ್ನು ಬಳಸಿ ಅಕಾರ್ಡಿಂಗ್ ಟು ದ ಟೆನ್ಸಸ್ ರೂಲ್ ಚೇಂಜ್ ಯು ಹ್ಯಾವ್ ಟು ಕನ್ವರ್ಟ್ ದೆಮ್. ದೀಸ್ ಆರ್ ದ ರೂಲ್ಸ್ ಫಾರ್ ಕನ್ವರ್ಟಿಂಗ್ ಇಂಟರಾಗೇಟಿವ್ ಸೆಂಟೆನ್ಸ್. ಮತ್ತೆ ಮೂರನೇ ರೀತಿಯ ವಾಕ್ಯ ಯಾವುದು ಮನುಷ್ಯ ಮಾತನಾಡುವಂಥದ್ದು ಅಂದರೆ ಇಂಪರೇಟಿವ್ಸ್ ಅಂತ ಕರಿತೀವಿ ಅವನ್ನ. ಇಂಪರೇಟಿವ್ಸ್ ಏನು, ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಕಮ್ಯಾಂಡ್ ಇರ್ಬೋದು, ಅಡ್ವೈಸ್ ಇರ್ಬೋದು, ಸಜೆಷನ್ ಇರ್ಬೋದು. ಇನ್ಸ್ಟ್ರಕ್ಷನ್, ಆರ್ಡರ್, ಇನ್ಸ್ಟ್ರಕ್ಷನ್, ಕಮ್ಯಾಂಡ್, ಸಜೆಷನ್, ಅಡ್ವೈಸ್, ವಾಟ್ ಇಟ್ ಈಸ್, ರಿಕ್ವಿಸಿಷನ್, ಪ್ಲೀಡಿಂಗ್, ಇದೇನೋ ಇರ್ಬೋದು. ಇಂಥ ವಾಕ್ಯಗಳಲ್ಲಿ ನಿಮಗೆ ಟೆನ್ಸ್ ಇರೋದಿಲ್ಲ, ಮುಂದೆ ಹಿಂಗೆ ಮಾಡು ಅನ್ನೋ ಥರ ಹೇಳಿದ್ದಷ್ಟೇ ಇರುತ್ತೆ. ಸೊ ಇವುಗಳನ್ನ ಕನ್ವರ್ಟ್ ಮಾಡುವಾಗ ಹೇಗೆ ಮಾಡಬೇಕು, ಟೆನ್ಸಸ್ ಅಪ್ಲೈ ಆಗೋದಿಲ್ಲ ಇಲ್ಲಿ. ಜಸ್ಟ್ ಆ ಇಡೀ ಇನ್ವರ್ಟೆಡ್ ಕಾಮಾ ಒಳಗಡೆ ಇರುವ ವಾಕ್ಯಕ್ಕೆ ಪ್ರಿಪೋಸಿಷನ್ ಟು ಅನ್ನು ಸೇರಿಸಿ ಅದನ್ನು ಇನ್ಫೈನೈಟ್ ವರ್ಬ್ ಆಗಿ ಕನ್ವರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಹೀ ಸೆಡ್ ಟು ಹರ್, ನೋಡಿ ಇಲ್ಲಿ ಬೇಕಿದ್ರೆ ಪ್ಲೀಸ್ ಅಂತಲೂ ಇರ್ಬೋದು, ಅದನ್ನು ನಾವು ಬಿಟ್ಬಿಡ್ತೀವಿ, ರಿಕ್ವೆಸ್ಟ್ ಅಂತ ತಗೊಳ್ತೀವಿ. ಪ್ಲೀಸ್ ಗಿವ್ ಮೀ ಯುವರ್ ಲ್ಯಾಪ್ಟಾಪ್ ಅಂತ ಅದನ್ನೇ ಕೇಳಿದ್ದ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿಕೊಂಡು. ಪ್ಲೀಸ್ ಗಿವ್ ಮೀ, ಈ ಪ್ಲೀಸ್ನೆಲ್ಲ ನಾವು ಬಿಟ್ಟಾಕ್ಬಿಡ್ತೀವಿ, ಹೊರಗೆ ತಗೋತೀವಿ ಅದನ್ನೇನಂತ, ಹೀ ರಿಕ್ವೆಸ್ಟೆಡ್ ಹರ್ ಟು, ಹೀ ರಿಕ್ವೆಸ್ಟೆಡ್ ಹರ್ ಟು ಗಿವ್ ಹಿಮ್. ಪ್ರೊನೌನ್ಸ್ ಮಾತ್ರ ಚೇಂಜ್ ಮಾಡ್ತೀವಿ, ಇಲ್ಲೆಲ್ಲ ಒಳಗಡೆ ಟೆನ್ಸ್ ಚೇಂಜ್ ಮಾಡೋಕ್ಕೆ ಏನೂ ಇರೋದಿಲ್ಲ. ಗಿವ್ ಹಿಮ್ ಹರ್, ಗಿವ್ ಹಿಮ್ ಹರ್ ಲ್ಯಾಪ್ಟಾಪ್, ದಟ್ಸ್ ಆಲ್. ನೋಡಿ ನಾವೇನು ಮಾಡಿದ್ದೀವಿ ಅಂದರೆ, ಗಿವ್ ಮೀ ಯುವರ್ ಲ್ಯಾಪ್ಟಾಪ್ ಅನ್ನೋದರಲ್ಲಿ ಟೆನ್ಸ್ ಏನು ಚೇಂಜ್ ಮಾಡಿದಿಲ್ಲ, ಪ್ರೊನೌನ್ಸ್ ಗಿವ್ ಹರ್ ಹಿಸ್ ಲ್ಯಾಪ್ಟಾಪ್ ಅಷ್ಟೇ ಮಾಡಿದ್ದೀವಿ. ಹಿಂದ್ಗಡೆ ಪ್ರಿಪೋಸಿಷನ್ ಟು ಸೇರಿಸ್ತೀವಿ ಅಷ್ಟೇ. ಇಡೀ ಇನ್ವರ್ಟೆಡ್ ಕಾಮಾ ಒಳಗಡೆ ಇರುವ ವಾಕ್ಯದ ಹಿಂದೆ ಟು ಸೇರಿಸ್ಬಿಟ್ಟು ಆ ವರ್ಬನ್ನು ಶುರು ಮಾಡ್ಕೊಳ್ತೀವಿ, ಯಾಕಂದರೆ ಅದು ಯಾವಾಗಲೂ ವರ್ಬಿಂದ ಶುರುವಾಗಿರುತ್ತೆ. ಆರ್ಡರ್, ಕಮ್ಯಾಂಡ್, ರಿಕ್ವೆಸ್ಟ್ ಅನ್ನುವಂಥದ್ದು. ಈಗ ನೋಡು, ಫಾರ್ ಎಕ್ಸಾಂಪಲ್, ಟೇಕ್ ಮೆಡಿಸಿನ್ಸ್ ರೆಗ್ಯುಲರ್ಲಿ ಅಂತಿದೆ. ಇಲ್ಲಿ ಟೆನ್ಸ್ ಹುಡುಕಿ ಏನು ಕನ್ವರ್ಟ್ ಮಾಡೋದಿಲ್ಲ, ಇದೊಂದು ಅಡ್ವೈಸ್ ಅಂತ ಗೊತ್ತಾಯಿತು. ಏನೋ ಯಾರೋ ಯಾರಿಗೋ ಹೇಳಿರ್ತಾರೆ, ಐ ಸೆಡ್ ಟು ಮೈ ಗ್ರ್ಯಾಂಡ್ ಮದರ್ ಅಥವಾ ಹೀ ಸೆಡ್ ಟು ಹಿಸ್ ಗ್ರ್ಯಾಂಡ್ ಮದರ್.